ನಮಸ್ಕಾರ ಸ್ನೇಹಿತರೆ ಪ್ಲೇಸಸ್ ಇನ್ ನ್ಯೂಸ್ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳು ಭಾರತ ಮತ್ತು ಪ್ರಪಂಚಾದ್ಯಂತ ಲಾಸ್ಟ್ 1 ಇಯರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಕಮಿಂಗ್ ನಿಮಗೆ ಯಾವುದೇ ಎಕ್ಸಾಮ್ಸ್ಗಳಿಗೆ KS ಆಗಿರ್ಬೋದು ಅಥವಾ ಗ್ರೂಪ್ ಸಿ ಗ್ರೂಪ್ ಪಿ ಎನಿ ಟೈಪ್ ಆಫ್ ಲ್ಯಾಂಡ್ ಸರ್ವೇಯರ್ ಎನಿ ಎಕ್ಸಾಮ್ಸ್ RTO ರಿಲೇಟೆಡ್ ಓಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. FD SD PSI ಓಕೆ ನೋಡಿ ಈ ಒಂದ್ಸಲ ಎಕ್ಸಾಮ್ KPSC ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ 2023-24 ಕೇಳ್ತಾನೆ. ಅಂದ್ರೆ 2023 ತಿಳ್ಕೊಂಡಿರಬೇಕು, 24 ತಿಳ್ಕೊಂಡಿರಬೇಕು, 25 ತಿಳ್ಕೊಂಡಿರಬೇಕು. ಈಗ ನಾವು 24-25 ಮಾಡ್ತಾ ಇದೀನಿ. 23-24 ನಾನು ಆಲ್ರೆಡಿ ಮಾಡಿರೋದಿದೆ. ಅದನ್ನ ನಿಮ್ಗೆ ಇದೇ ವಿಡಿಯೋದ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ ಲಿಂಕ್ ಇರುತ್ತೆ, ಅದ್ರ ಲಾಸ್ಟ್ ಇಯರ್ದು ಮಾಡಿರತಕ್ಕಂಥದ್ದು ಅದು ನೋಡ್ಕೊಳ್ಳಿ. 2 ಇಯರ್ಸ್ ಯೂಶಲಿ ಕೇಳ್ತಾನೆ, ಹಳೇದು ಒಂದ್ಸಲ ಕೇಳ್ತಾನೆ. KPS ಸ್ವಲ್ಪ ಹಳೇದು ಕೇಳೋದು ಜಾಸ್ತಿ, ಹಂಗಾಗಿ ಅದನ್ನು ಕೂಡ ನೋಡ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಓಕೆ ವಿಡಿಯೋ ಲಿಂಕು ಇರುತ್ತೆ, ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಇರುತ್ತೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಚಾನಲ್. ಫೈನ್ ಸರ್. ಸೊ ಮೊದಲನೇದು ಬರ್ತೀನಿ, ಕ್ಲಾರಿಯೋನ್ ಕ್ಲಿಪ್ಪರ್ಟನ್ ಝೋನ್ ಅಂತ ಹೇಳಿ. ಇದು ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಹೆಂಗ್ ಬರುತ್ತೆ ಅಂತ ಕೂಡ ಹೇಳ್ತೀನಿ ನಿಮಗೆ. ಎಕ್ಸಾಮ್ಸ್ಗಳಲ್ಲಿ ಪೇಪರ್ 1 ಅಲ್ಲಿ GK ಅಲ್ಲಿ ಹೆಂಗ್ ಬರುತ್ತೆ ಅಂತ. ಇತ್ತೀಚೆಗೆ ಕ್ಲಾರಿಯೋನ್ ಕ್ಲಿಪ್ಪರ್ಟನ್ ಝೋನ್ ಅಂತಕ್ಕಂಥದ್ದು ಜಾಗದಲ್ಲಿ ಡಾರ್ಕ್ ಆಕ್ಸಿಜನ್ ನ ಕಂಡಿಡ್ತಿದ್ದಾರೆ. ಯಾಕೆ ಇದು ಇಂಪಾರ್ಟೆಂಟ್ ನೋಡಿ. ಫಸ್ಟ್ ಇದು ಎಲ್ಲಿದೆ, ವಾಟ್ ಈಸ್ ಡಾರ್ಕ್ ಆಕ್ಸಿಜನ್ ಎಲ್ಲ ಕೂಡ ನಾವು ನೋಡೋಣ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಐ ವಿಲ್ ಶೋ ಯು ಇನ್ ದ ಮ್ಯಾಪ್. ಇಟ್ ಈಸ್ ಇನ್ ಬಿಟ್ವೀನ್ ಹವಾಯಿ ದ್ವೀಪ ಮತ್ತೆ ಇಲ್ಲಿ ಮೆಕ್ಸಿಕೋ ಇದೆಯಲ್ಲ, ಇದರ ನಡುವೆ ಬರ್ತಕ್ಕಂಥದ್ದು ಕ್ಲಾರಿಯೋ ಕ್ಲಿಪ್ಪರ್ಟನ್ ಫ್ರಾಕ್ಚರ್ ಝೋನ್ ಅಂತ. ಇದು ಯಾವ ಒಂದು ಓಷನ್ ಅಲ್ಲಿ ಬರುತ್ತೆ ಅದು ಕೇಳ್ಬೋದು. ನಿಮಗೆ ಪೆಸಿಫಿಕ್ ಸಾಗರದಲ್ಲಿ ಬರುತ್ತೆ, ಅದನ್ನು ಕೇಳ್ಬೋದು. ಈ ಒಂದು ಜಾಗದಲ್ಲಿ ಪಾಲಿಮೆಟಿಲಿಕ್ ನ್ಯೂಡಿಯಲ್ಸ್ ನಮ್ಗೆ ಗೊತ್ತಲ್ಲ, ನಾವು ಸಮುದ್ರ ಅಡಿಯಲ್ಲೂ ಕೂಡ ನಾವು ಗಣಿಗಾರಿಕೆ ಮಾಡ್ತೀವಿ. ಅಲ್ಲಿ ಪಾಲಿಮೆಟಿಲಿಕ್ ನ್ಯೂಡಿಯಲ್ಸ್ ಅಂತ ಏನ್ ಸಿಗುತ್ತೆ, ಅಲ್ಲಿ ಮೆಗ್ನೀಷಿಯಂ ಬೇರೆ ಬೇರೆಯಾದ ರೀತಿಯಾದ ಖನಿಜಗಳಿರುತ್ತೆ ಆ ಒಂದು ಇದರಲ್ಲಿ. ಇಲ್ಲಿ ಡಾರ್ಕ್ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಇರ್ತಕ್ಕಂಥದ್ನ ಕಂಡುಹಿಡಿದಿದ್ದಾರೆ. ಇದು ಸೀನ ಕೆಳಗೆ, ಸಮುದ್ರ ಕೆಳಗೆ 13,000 ಅಡಿ ಕೆಳಗಿದೆ. 13,000 ಅಡಿ ಕೆಳಗೆ, ಓಕೆ ಫೀಟ್ ಅಡಿ ಕೆಳಗೆ ಇರತಕ್ಕಂಥದ್ದು. ಅಂಥದ್ದೇನು ಸರ್, ಆಕ್ಸಿಜನ್ ಇದ್ದೇ ಇರುತ್ತೆ ನೀರಲ್ಲಿ, ಹಂಗಲ್ಲ. ಸೊ ಆಕ್ಸಿಜನ್ ಅಂತಂದ್ರೆ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ನಾವು ನೋಡಿದೀವಿ, ಏನು ಫೋಟೋಸಿಂಥಸಿಸ್ ಅಲ್ವಾ, ದ್ಯುತಿಸಂಶ್ಲೇಷಣ ಕ್ರಿಯೆ ಅಲ್ವಾ ಸರ್. ಆದ್ರೆ ಇಲ್ಲಿ ಈ ಒಂದು ಜಾಗ ಏನಿದೆಯಲ್ಲ, ಇಲ್ಲಿ ಯಾವುದೇ ಆದ ರೀತಿ ಸನ್ಲೈಟ್ ಹೋಗಿಲ್ಲ, ಬೀಳ್ದಿರೋ ಜಾಗ, ಸೂರ್ಯನ ಕಿರಣ ಬೀಳ್ದಿರೋ ಜಾಗ ಅಂದ್ರೂ ಕೂಡ ಇಲ್ಲಿ ಆಕ್ಸಿಜನ್ ನ ನೋಡಿದ್ದಾರೆ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್. ನಮಗೆ ಈ ಒಂದು ಏನು ಸೈಂಟಿಸ್ಟ್ ಈ ಒಂದು ಆಕ್ಸಿಜನ್ ಕಂಡುಹಿಡಿದಿದ್ದಾರಲ್ಲ, ಅಂದ್ರೆ ಕತ್ತಲಲ್ಲಿ ಕಂಡುಹಿಡಿದ, ಅದಕ್ಕೆ ಡಾರ್ಕ್ ಆಕ್ಸಿಜನ್ ಅಂತ ಇಟ್ಟಿದ್ದಾರೆ. ಈ ಪಾಲಿಮೆಟಿಕಲ್ ನೋಡಿನಲ್ಲಿ ಮ್ಯಾಂಗನೀಸ್, ನಿಕ್ಕಲ್, ತಾಮ್ರ, ಕೋಬಾಲ್ಟ್ ಅಂತ ಖನಿಜಗಳು ಕೂಡ ಇರ್ತವೆ. ಇವುಗಳನ್ನ ನಾವು ವಿದ್ಯುತ್ ವಾಹನಗಳು, ಸೌರ ಫಲಕಗಳಲ್ಲಿ ಬಳಸುವ ಖನಿಜಗಳಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಈ ಒಂದು ಮೆಟೀರಿಯಲ್ಸ್ಗಳನ್ನ. ಇಲ್ಲಿ ಹೆಂಗ ಸರ್ ಆಕ್ಸಿಜನ್ ಬಂತು ಅಂತ ನೋಡೋದಾದ್ರೆ, ಬೆಳಕಿನ ಅನುಪಸ್ಥಿತಿಯಲ್ಲೂ ಸಹ ಸಮುದ್ರದಲ್ಲಿ H2O ಇರುತ್ತೆ ನಿಮ್ಗೆ ಗೊತ್ತು ನೀರಲ್ಲಿ. ಹೈಡ್ರೋಜನ್ ಆಮ್ಲಜನಕವನ್ನು ವಿಭಜಿಸುವ ಮೂಲಕ ಎಲೆಕ್ಟ್ರೋಕೆಮಿಕಲ್ ಚಟುವಟಿಕೆ ಮೂಲಕ ಆಮ್ಲಜನಕ ಉತ್ಪತ್ತಿ ಆಗ್ತಾ ಇದೆ ಅಂತ. ಸೊ ಅಂದ್ರೆ ಇಲ್ಲಿ ನಮ್ಗೊಂದು ಕ್ವಶನ್ ಮಾರ್ಕ್ ಇತ್ತು. ಏನ್ ಸರ್ ಅದು ಕ್ವಶನ್ ಮಾರ್ಕ್? ವಾಟ್ ಇಸ್ ಕ್ವಶನ್ ಮಾರ್ಕ್? ಕ್ವಶನ್ ಮಾರ್ಕ್ ಇಸ್ ಏನು ಅಂತಂದ್ರೆ, ಜೀವನ ಲೈಫ್ ಹೆಂಗೆ ಭೂಮಿ ಮೇಲೆ ಬಂತು ಅಂದ್ರೆ ನಿಮ್ಗೆ ಗೊತ್ತಿದೆ, ಆಕ್ಸಿಜನ್ ಬೇಕು, ಬಿಡುಗಡೆ ಆಯ್ತು ಅಂದ್ರೆ ಫೋಟೋಸಿಂಥಸಿಸ್ ಮುಖಾಂತರ ಬಿಡುಗಡೆ ಆಗುತ್ತೆ ಅಂತ. ಬಟ್ ಹಂಗಲ್ಲ. ಇಲ್ಲಿ ಭೂಮಿಯ ಮೇಲೆ ಆಮ್ಲಜನಕ ಉತ್ಪಾದನೆ ದ್ಯುತಿಸಂಶ್ಲೇಷಣೆ ಮುಂಚೆ ಸಂಭವಿಸಬಹುದು ಎಂಬ ಸುಳಿವು. ಅಂದ್ರೆ ನಮ್ಗೆ ಈಗ ಅದನ್ನ ನಾವು ಇನ್ನೂ ಓರೆಚ್ಚು ನೋಡ್ಬೇಕಾಗತ್ತೆ. ನಾವು ಆಮ್ಲಜನಕ ಅಂತಕ್ಕಂಥ ದ್ಯುತಿಸಂಶ್ಲೇಷಣ ಕ್ರಿಯೆ ಸೂರ್ಯನ ಬೆಳಕಿಂದನೇ ಆಗ್ಬೇಕು ಅಂತ ಏನಿಲ್ಲ ಅನ್ನೋದು ಇವಾಗ ಒಂದು ಕ್ವಶನ್ ಮಾರ್ಕ್ ಉತ್ಪತ್ತಿ ಆಗಿದೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡಾರ್ಕ್ ಆಕ್ಸಿಜನ್ ಅಂದ್ರೇನು, ಯಾವುದೇ ಬೆಳಕು ಅಥವಾ ದ್ಯುತಿಸಂಶ್ಲೇಷಣೆ ಇಲ್ಲದೆ ಉತ್ಪಾದಿಸುವ ಆಮ್ಲಜನಕ ಡಾರ್ಕ್ ಆಕ್ಸಿಜನ್ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಸ್ನೇಹಿತರೆ, ಎಲ್ಲಿ ಬರುತ್ತೆ ಇದು, ಯಾವ ಸಾಗರದಲ್ಲಿ ಬರುತ್ತೆ, ಯಾವುದರ ನಡುವೆ ಬರುತ್ತೆ. ಸೊ ಏನಕ್ಕೆ ಇದು ಸುದ್ದಿಯಲ್ಲಿತ್ತು, ಡಾರ್ಕ್ ಆಕ್ಸಿಜನ್. ಓಕೆ ಹಾಗಾಗಿ ಸುದ್ದಿಯಲ್ಲಿತ್ತು. ಡಾರ್ಕ್ ಆಕ್ಸಿಜನ್ ಅಂದ್ರೇನು, ಯಾವುದೇ ಬೆಳಕು ಅಥವಾ ದ್ಯುತಿಸಂಶ್ಲೇಷಣೆ ಇಲ್ಲದೆ ಉತ್ಪಾದಿಸುವ ಆಮ್ಲಜನಕವನ್ನ. ಓಕೆ ಅರ್ಥ ಆಗ್ತಿಲ್ಲ? ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ಲೇಕ್ ಕರೀಬಾ ಅಂತ. ಇಲ್ಲಿ 2 ಸುದ್ದಿಯಲ್ಲಿದೆ, 2 ಕೂಡ ಇಲ್ಲಿ ನೋಡೋಣ. ಲೇಕ್ ಕರೀಬಾ ಅಂತಕ್ಕಂಥದ್ದು ಏನು ಅಂದ್ರೆ, ಇವಾಗ ನಿಮ್ಗೆ ಗೊತ್ತಿದೆ ಎಲ್ನಿನೋ ಲಾನಿನಾ. ಲಾನಿನಾ ಅಂದ್ರೆ ಹೆಚ್ಚು ಮಳೆ ಬೀಳ್ತಕ್ಕಂಥ, ಎಲ್ನಿನೋ ಅಂದ್ರೆ ಬರಗಾಲ. ಬಿಕಾಸ್ ಆಫ್ ಎಲ್ನಿನೋ ಇಂದಾಗಿ ಜಿಂಬಾಬ್ವೆ ಮತ್ತೆ ಜಾಂಬಿಯಾ ನಡುವೆ ಇರ್ತಕ್ಕಂಥ ಈ ಲೇಕ್ ಕರೀಬಾ ಎಲ್ಲಿ ಬರುತ್ತೆ, ಇಲ್ಲಿದೆ ನೋಡಿ ಲೇಕ್ ಕರೀಬಾ ಅಂತಕ್ಕಂಥ ಇಲ್ಲಿದೆಯಲ್ಲ, ಇಲ್ಲಿ ಅಣೆಕಟ್ಟು ಕೂಡ ಕಟ್ಟಿದ್ದಾರೆ. ಜಾಂಬಿಸಿ ರಿವರ್ ಮೂಲಕ ಹಾದೋಗ್ತಕ್ಕಂಥದ್ದು. ಇದು ಕುಸಿತಾ ಇದೆ, ಇದರದು ವಾಟರ್ ಲೆವೆಲ್ ಕುಸಿತಾ ಇದೆ ಬಿಕಾಸ್ ಆಫ್ ಎಲ್ನಿನೋ ಅಂತ. ಇದು ಕೇಳಬಹುದು ಎಕ್ಸಾಮ್ ಅಲ್ಲಿ ಎಲ್ಲಿ ಬರುತ್ತೆ. ಇಟ್ ಈಸ್ ಅ ಬಾರ್ಡರ್ ಬಿಟ್ವೀನ್ ಜಾಂಬಿಯಾ ದೇಶ ಮತ್ತೆ ಜಿಂಬಾಬ್ವೆ. ಜಾಂಬಿಯಾದ ಒಂದು ಕ್ಯಾಪಿಟಲ್ ನಿಮ್ಗೆ ಗೊತ್ತಿರಬೇಕು ಲುಸಾಕಾ ಅಂತ.
ಸೊ ಏನಕ್ಕೆ ಅಂತ ಹೇಳ್ತೇನೆ, ಎರಡು ಕರೆಂಟ್ ಅಫೇರ್ ಇದ್ರ ಪ್ರಕಾರ ನೋಡೋದು. ಒಂದು ಲೇಕ್ ಕರೀಬಾ ಒಂದು ನೋಡೋದು. ಇದು ನಮ್ಮ ಇಂಡಿಯನ್ ಓಷನ್ ಇಂದ 1300 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದು, ಜಾಂಬಿಯಾ ಜಿಂಬಾಬ್ವೆ ನಡುವೆ. ಇದು ಅತಿ ದೊಡ್ಡ ಮ್ಯಾನ್ ಮೇಡ್ ಲೇಕ್ ಇದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರ ಇದು. ಓಕೆ, ಏನ್ ಸರ್ ಎಕ್ಸಾಂಪಲ್ ಕೇಳ್ತೇನೆ, ಲೇಕ್ ಕರೀಬಾ ಯಾಕೆ ಸುದ್ದಿಯಲ್ಲಿತ್ತು? ಇಟ್ ಈಸ್ ನಿಮ್ಗೆ ಆಪ್ಷನಲ್ ಕೊಡಬಹುದು. ಇಟ್ ಈಸ್ ಏನೋ ವಿಶ್ವದ ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾನ್ ಮೇಡ್ ಸರೋವರ. ಹೌದು, ಜಲಾಶಯ ಡ್ಯಾಮ್ ಕೂಡ ಇದೆ ಅದರಲ್ಲಿ. ಇದು ಇಟ್ ಈಸ್ ಇನ್ ಬಾರ್ಡರ್ ಬಿಟ್ವೀನ್ ಜಿಂಬಾಬ್ವೆ ಅಂಡ್ ಜಾಂಬಿಯಾ. ಜಾಂಬಿಯಾ ಯಾಕೆ ಸುದ್ದಿಯಲ್ಲಿತ್ತು? ಜಾಂಬಿಯಾ ಯಾಕೆ ಸುದ್ದಿಲಿತ್ತು ಅಂದ್ರೆ, ಇಂಡಿಯಾ ಜಾಂಬಿಯಾ ಹೋಲ್ಡ್ 6th ಸೆಷನ್ ಆಫ್ ಜಾಯಿಂಟ್ ಪರ್ಮನೆಂಟ್ ಕಮಿಷನ್. 6ನೇ ಒಂದು ಕಮಿಷನ್ ಒಂದು ಮೀಟಿಂಗ್ ಜಾಂಬಿಯಾ ಮತ್ತೆ ಇಂಡಿಯಾ ನಡೆ ನಡೆದಿದೆ. ಹಾಗಾಗಿ ಜಾಂಬಿಯಾ ಇಂಪಾರ್ಟೆಂಟ್ ಆಗುತ್ತೆ, ಜಿಂಬಾಬ್ವೆಕ್ಕಿಂತ ಜಾಂಬಿಯಾ ಇಂಪಾರ್ಟೆಂಟ್ ಆಗುತ್ತೆ. ಜಾಂಬಿಯಾದ ಒಂದು ಕ್ಯಾಪಿಟಲ್ ಲುಸಾಕ ನಾನು ಹೇಳಿದೆ, ಸೊ ಹಾಗಾಗಿ ಅದು ಗೊತ್ತಿರಬೇಕು ನಿಮಗೆ. ಈ ಜಾಂಬಿಯಾ ಸುದ್ದಿಯಲ್ಲಿದೆ ಅಂದ ತಕ್ಷಣ ನಿಮಗೆ ಇದೆಲ್ಲಿ ಬರುತ್ತೆ? ನಮಗೆ ಆಫ್ರಿಕಾ, ಮಿಡಲ್ ಆಫ್ರಿಕಾದಲ್ಲಿ ಬರುತ್ತೆ. ಅದ್ರ ಸುತ್ತ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ಬೇಕಾದ್ರೆ ನಿಮಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇಲ್ಲಿ ನಮೀಬಿಯಾ ಇದೆ, ಅಂಗೋಲಾ ಇದೆ, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ, ಟ್ಯಾನ್ಜೇನಿಯಾ ಇದೆ. ಇಲ್ಲಿ ನೋಡಿ, ಇದಿಷ್ಟು ಜಾಂಬಿಯಾ ಈ ಕಲರ್ ಇರೋದು. ಓಕೆ, ಇಲ್ಲಿ ಯಾವ್ದು ಇದ್ರೆ ಅದ್ರಲ್ಲಿ ನೋಡೋದಾದ್ರೆ ಇಲ್ಲಿ ಮಲವಿ ಇದೆ, ಮತ್ತೆ ಇಲ್ಲಿ ನೋಡಿ ದಿಸ್ ಈಸ್ ಆಲ್ಸೋ ಒನ್ ನೇಷನ್. ಯಾವ್ದಿದು? ಮೊಜಾಂಬಿಕ್ ಇದೆ, ಜಿಂಬಾಬ್ವೆ ಇದೆ, ಬೋಟ್ಸ್ವಾನಾ ಇದೆ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ಲಿಸ್ಟ್ ನೋಡ್ಕೋಬಹುದು. ಇಟ್ ಈಸ್ ಅ ಲ್ಯಾಂಡ್ ಲಾಕ್ಡ್ ಇನ್ ಸೌತ್ ಸೆಂಟ್ರಲ್ ಆಫ್ರಿಕಾದಲ್ಲಿ ಬರುತ್ತೆ, ದಕ್ಷಿಣ ಮಧ್ಯ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಜಾಂಬಿಯಾ. ಅದರ ಒಂದು ಕ್ಯಾಪಿಟಲ್ ಲುಸಾಕಾ. ಸೊ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಬಹುದು. ಎರಡು ರೀತಿ ಸುದ್ದಿಯಲ್ಲಿರೋದು, ಇಂಡಿಯಾ ಮತ್ತೆ ಜಾಂಬಿಯಾ 6th ಸೆಷನ್ ಆಫ್ ಜಾಯಿಂಟ್ ಪರ್ಮನೆಂಟ್ ಕಮಿಷನ್ ಹೋಲ್ಡ್ ಮಾಡಿರೋದು. ಇನ್ನೊಂದು ಲೇಕ್ ಕರೀಬಾ ಇರ್ತಕ್ಕಂಥದ್ದು ಜಾಂಬಿಯಾ ಮತ್ತೆ ಜಿಂಬಾಬ್ವೆ ನಡುವೆ ಕೇಳ್ತಾನೆ. ಇದು ಜಾಂಬಿಯಾ ರಿವರ್ ನ ಒಂದು ಇದರಿಂದ ಆಗ್ತಕ್ಕಂಥದ್ದು, ಬಿಕಾಸ್ ಆಫ್ ಎಲ್ ನಿನೋ ಅಂತ ಬರಗಾಲ ಆಗಿರ್ತಕ್ಕಂಥದ್ದು. ಓಕೆ, ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಕಲ್ದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ಸ್. ಇದಂತೂ ತುಂಬಾ ಸುದ್ದಿಯಲ್ಲಿರುತ್ತೆ. ನಾನು ನಾನು ನಿಮಗೆ ಇಂಟರ್ನ್ಯಾಷನಲ್ ಏನೋ ಭಾರತ ಮತ್ತು ಬೇರೆ ರಾಷ್ಟ್ರಗಳ ನಡುವಿನ ಸಂಬಂಧದ ಮಾಡಬೇಕಾದ್ರು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮಾಡಬೇಕು, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂದ್ರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಇದು, ಬಿಕಾಸ್ ಆಫ್ ಬೇರೆ ಬೇರೆ ಇಶ್ಯೂ. ಅವಾಗೆಲ್ಲ ಇನ್ಸರ್ಜೆಂಟ್ ಇಶ್ಯೂಗಳಾಗಿತ್ತು, ಬೇರೆ ಬೇರೆ ಅದಕ್ಕೆ ಪ್ರೊಟೆಕ್ಷನ್ ಮಾಡ್ತಾ ಇದ್ರು. ಇವಾಗ ಏನಾಗಿದೆ, ಇವಾಗ ಬಿಕಾಸ್ ಆಫ್ ಅಲ್ಲಿ ಮಿಲಿಟರಿ ಸರ್ಕಾರ ಇರೋದ್ರಿಂದ, ನಿಮ್ಗೆ ಗೊತ್ತಿದಲ್ವಾ, ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಏನಿತ್ತು ಅದಿಲ್ಲ, ಈಗ ಮಿಲಿಟರಿ ಗೌರ್ಮೆಂಟ್ ಇರ್ತಕ್ಕಂಥದ್ದಲ್ಲಿ. ಹಂಗಾಗಿ ಒಂದು ಈ ಬೇರೆ ಬೇರೆ ಬಿಕ್ಕಟ್ಟಿಂದ, ರಾಜಕೀಯ ಬಿಕ್ಕಟ್ಟುಗಳಿಂದ ಏನಾಗ್ತಾ ಇದೆ, ಈ ಕಲ್ದಾನ್ ಯೋಜನೆ ಅಂತಕ್ಕಂಥದ್ದು ವಿಳಂಬ ಆಗ್ತಾ ಇದೆ. ಸೊ ಇಲ್ಲಿ ಹಿನ್ನೆಲೆ ನೋಡೋದಾದ್ರೆ ಸ್ನೇಹಿತರೆ, ಭಾರತದ ಪೂರ್ವ ಬಂದರುಗಳಿಂದ ಮಯನ್ಮಾರ್ ಸರಕು ಸಾಗಣೆಗೆ ಬಹುಮಾದರಿ ಮಲ್ಟಿಮೋಡಲ್ ಒಂದು ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ಯೋಜನೆ. ಇದು 1328 ಕಿಲೋಮೀಟರ್ ಅಷ್ಟು ದೂರ ಇರ್ತಕ್ಕಂಥದ್ದು. ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್, ನೋಡಿ ನಿಮ್ಗೆ ಗೊತ್ತಿದೆ, ನಮ್ಮ ಭಾರತದಲ್ಲಿ ತಗೊಂಡ್ರೆ ಇಲ್ಲಿ ಅಲ್ವಾ ಸರ್, ಇದು ಚಿಕನ್ ನೆಕ್ ಅಂತ ಕರಿತೀವಿ. ನಮ್ಮ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ, ಮೇನ್ ಲ್ಯಾಂಡ್ ನಾರ್ತ್ ಈಸ್ಟ್ ಕನೆಕ್ಟ್ ಮಾಡಿ ಈ ಚಿಕನ್ ನೆಕ್ ಜಸ್ಟ್ 27 ಕಿಲೋಮೀಟರ್ ಇದೆ. ಬಿಕಾಸ್ ಆಫ್ ದೇರ್ ಇಸ್ ಆನ್ ಗೋಯಿಂಗ್ ಇಶ್ಯೂಸ್ ವಿತ್ ಚೀನಾ ಅಂಡ್ ಆಲ್. ಸೊ ಅದು ಯಾವಾಗ ಬೇಕಾದ್ರೂ ಅವರು ಅಟ್ಯಾಕ್ ಮಾಡಿ ಅದನ್ನ ಕಟ್ ಮಾಡ್ಬಿಡ್ಬೋದು. ಹಾಗಾಗಿ ನಾವು ಬೇರೆ ರೀತಿಯೆಲ್ಲ ಒಂದು ಲುಕ್ ಈಸ್ಟ್ ಪಾಲಿಸಿ ಮುಖಾಂತರ ಅಲ್ವಾ, ನಾವು ಲುಕ್ ಈಸ್ಟ್ ಅಥವಾ ನಾರ್ತ್ ಈಸ್ಟ್ ಅಥವಾ ಈಸ್ಟ್ ಒಂದು ಪಾಲಿಸಿಗಳ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ಕನೆಕ್ಟಿವಿಟಿ ಮಾಡ್ತಾ ಇದೀವಿ. ಸೊ ಇದು ಕಲ್ದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತದ್ದು ಕೋಲ್ಕತ್ತಾ ಇಂದ ಫಸ್ಟ್ ಮಯನ್ಮಾರ್ನ ಸಿಟ್ವೆ ಪೋರ್ಟ್ಗೆ ಹೋಗುತ್ತೆ. ಓಕೆ, ಈ ಸಿ ಮುಖದ ಬಂಗಾಳ ಕೊಲ್ಲಿ ಮುಖಾಂತರ ಹೋಗ್ತಕ್ಕಂಥದ್ದು 539 ಕಿಲೋಮೀಟರ್ ಸಿ ರೂಟು. ಅಲ್ಲಿಂದ ಕಲ್ದಾನ್ ರಿವರ್ ಅಂತ ಬರುತ್ತೆ. ಹಂಗಾಗಿ ಕಲ್ದಾನ್ ಮಲ್ಟಿಮೋಡಲ್ ಪ್ರಾಜೆಕ್ಟ್ ಅಂತ ಇದೆ. ಈ ಸಿಟ್ವೆ ಪೋರ್ಟ್ ಇಂದ ಈ ಕಲ್ದಾನ್ 150 ಕಿಲೋಮೀಟರ್ ಪಲೆಟ್ವಾಗೆ ಹೋಗ್ತೀವಿ. ಅಲ್ಲಿಂದ ನಾವು ರೋಡ್ ಮುಖಾಂತರ ಕಲೆಟ್ವಾಗ್ ಹೋಗ್ತೀವಿ, ಜೊರಿನ್ಪುರಿಗೆ ಹೋಗ್ತೀವಿ, ಹಂಗೆ ನಮ್ಮ ಒಂದು ಮಿಜೋರಾಮ್ಗೆ ಬರ್ತೀವಿ, ಐಜ್ವಾಲ್ ತನಕ ಬರ್ತೀವಿ. ಅಗೇನ್ ಇಲ್ಲಿಂದ ಬಂದಾಗ ಇಲ್ಲಿಂದ ತ್ರಿಪುರಾಗೆ ಹೋಗ್ಬೋದು, ಅರುಣಾಚಲ್ ಪ್ರದೇಶ ಹೋಗ್ಬೋದು, ಅಸ್ಸಾಂಗೆ ಹೋಗ್ಬೋದು, ಕನೆಕ್ಟಿವಿಟಿ ಅಲ್ವಾ ಸರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಏನು ಇದ್ರದ್ದು ಇಂಪಾರ್ಟೆಂಟ್ ಅಂತಕ್ಕಂಥ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಚಿನ್ ರಾಜ್ಯ ಏನಿದೆ, ಚಿನ್ ಸ್ಟೇಟ್ ಅಂತ ಏನ್ ಕರಿತೀವಿ ಇಲ್ಲಿ, ಬಿಕಾಸ್ ಆಫ್ ದೇರ್ ಇಸ್ ಇಶ್ಯೂಸ್ ವಿತ್ ಇನ್ಸರ್ಜೆನ್ಸಿ ಮತ್ತೆ ಮಿಲಿಟರಿಯಿಂದ ಈ ಒಂದು ಕೆಲಸಗಳು ಆಗ್ತಾ ಇಲ್ಲ. ಸೊ ಇದನ್ನ ಬೇಗ ಮಾಡಬೇಕು ಅಂತಕ್ಕಂಥದ್ದು ಮಯನ್ಮಾರ್ ಜೊತೆ ಈಗಿನ ಒಂದು ಮಿಲಿಟರಿ ಸರ್ಕಾರದ ಜೊತೆ ನಾವು ಒಪ್ಪಂದಗಳನ್ನ ಮಾಡಿ, ಒಂದಷ್ಟು ಶಾಂತಿ ಸಭೆಗಳನ್ನ ಮಾಡಿ ಮಾಡಬೇಕು ಅಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಯೋಜನೆ ಮಹತ್ವ ನಾನು ಆಲ್ರೆಡಿ ಹೇಳಿದ್ದೀನಿ, ದಿಸ್ very ಇಂಪಾರ್ಟೆಂಟ್. ಆರ್ಥಿಕ ಮಹತ್ವ ಇದೆ ಮತ್ತೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಓಕೆ, ಸ್ಟ್ರಾಟಜಿಕಲಿ ಏನ್ ಇಂಪಾರ್ಟೆಂಟ್, ಇದು ಪೂರ್ವ ಏಷ್ಯಾ ಮತ್ತು ಹೆಚ್ಚಿನ ಮುಖ್ಯವಾಗಿ ನಮ್ಮ ಹತ್ತಿರ ನೆರೆಹೊರೆ ಭಾರತದ ಕಾರ್ಯತಂತ್ರ ಹೆಜ್ಜೆಗುರುತನ್ನು ಹೆಚ್ಚಿಸುತ್ತಾರೆ ಅಲ್ವಾ. ನಾವು ಅಲ್ಲಿ ಕಾಲಿಡಬೇಕು ಅಂತಂದ್ರೆ ನಮ್ಮ ನಾವು ಏಷ್ಯಾದ ಈಸ್ಟ್ ಕಡೆ ಬರಬೇಕು ಅಂತಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಚಿಕನ್ ನೆಕ್ಗೆ ಪರ್ಯಾಯವಾಗಿ ನಾವು
ಹುಡುಕ್ಬೇಕು. ಅದಕ್ಕೆ ಸ್ಟ್ರಾಟಜಿಕಲಿ ದಿಸ್ ಇಸ್ ಇಂಪಾರ್ಟೆಂಟ್. ಆರ್ಥಿಕವಾಗಿ ಏನು ನಮಗೆ ಈ ಒಂದು ಚಿಕನ್ ನಮ್ಮ ಭಾರತದ ಮೇನ್ಲ್ಯಾಂಡ್ ಮುಖಾಂತರ ಹಿಂಗ್ ಬರೋದ್ರಿಂದ ದೂರ ಆಗುತ್ತೆ. ಅದ್ರ ಬದಲು 1328 ಕಿಲೋಮೀಟರ್ ಕಡಿಮೆ ದೂರದಲ್ಲಿ ಹೋಗ್ಬಿಡು ಅಲ್ವಾ. ಸಿಲಿಗುರಿ ಕಾರಿಡಾರ್ ಮುಖಾಂತರಗಳನ್ನು ಸಾಗಿಸೋದ್ ಬದಲು ದಿಸ್ ಇಸ್ ಬೆಸ್ಟ್ ಅಂತ ಹೇಳಿ. ಆರ್ಥಿಕವಾಗೂ ಕೂಡ ನಮಗೆ ಇದು ಇಂಪಾರ್ಟೆಂಟ್. ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ ಇಲ್ಲಿ ಪಲೇಟ್ವಾ, ಕಲ್ದಾನ್ ರಿವರ್, ಸಿಟ್ವೆ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಪದೇ ಪದೇ ಬರ್ತಾ ಇದೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬರ್ತೀನಿ ಡಾರ್ಫುರ್ ರೀಜನ್ ಅಂತ. ಇದು ನಮ್ಮ ಸೌತ್ ವೆಸ್ಟ್ ಕಡೆ ಬರ್ತಕ್ಕಂಥ ಒಂದು ಸೌತ್ ಈಸ್ಟ್ ಕಡೆ ಬರ್ತಕ್ಕಂಥ ಒಂದು ರೀಜನ್. ಡಾರ್ಫರ್ ಅಂತಕ್ಕಂಥದ್ದು ಎಲ್ಲಿದೆ ನೋಡಿ, ಇಲ್ಲಿದೆ. ಎಲ್ಲಿ ಬರುತ್ತೆ? ಇದು ಸುಡಾನ್ ಅಲ್ಲಿ ಬರುತ್ತೆ, ಆಫ್ರಿಕಾದ ಸೌತ್ ಈಸ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದಷ್ಟು ಯುದ್ಧಗಳಿಂದ ಅಲ್ಲಿನ ಜನರಿಗೆ ಅಂತರ್ಯುದ್ಧದಿಂದ ಆಹಾರದ ಕೊರತೆ ಆಗಿದೆ. ಅಲ್ಲಿನ ಜನರು ವಿಶ್ವಸಂಸ್ಥೆ ಹೇಳ್ತಾ ಇರೋದು, ಇಲ್ಲಿನ ಜನರು ಏನ್ ಮಾಡ್ತಾರೆ ಅಂದ್ರೆ ಹುಲ್ಲುಗಳು, ಕಡಲೆಕಾಯ್ದು ಸಿಪ್ಪೆ ಇರುತ್ತಲ್ಲ ಅಂಥದ್ದುಗಳನ್ನ ತಿನ್ನಬೇಕಾಗ ಒಂದು ಪರಿಸ್ಥಿತಿ ಬರ್ತಾ ಇದೆ ಅಂತ ವಿಶ್ವಸಂಸ್ಥೆ ಎಚ್ಚರಿಸಿದೆ. ಇತ್ತೀಚೆಗೆ ಸುಡಾನ್ ನಲ್ಲಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ, ವಾರ್ ನಡೀತಾ ಇದೆ. ಯಾರಿಗೆ? ಸುಡಾನ್ ಅಲ್ಲಿ ಇರ್ತಕ್ಕಂಥ ಸಶಸ್ತ್ರ ಪಡೆಗಳು, ಸುಡಾನ್ನ ಆರ್ಮ್ಡ್ ಫೋರ್ಸ್ ನಡಿವೆ, ಮತ್ತೆ ಇನ್ನು ಅರೆ ಸೈನಿಕ ಕ್ಷಿಪ್ರ ಬೆಂಬಲ ಪಡೆ RSF ಅಂತ ಕರಿತೀವಿ. ಅವೆರಡರ ನಡುವೆ ಏನೋ ನಾವು ಅರಬ್ ಮತ್ತು ಆಫ್ರಿಕನ್ ಸಮುದಾಯಗಳ ಅಂತರ್ಯುದ್ಧಗಳು ಕೂಡ ಅಲ್ಲಿ ನಡೀತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಅಲ್ಲಿನ ಜನಗಳನ್ನ ಸ್ಥಳಾಂತರ, ಬೇರೆ ಬೇರೆ ಕಡೆ ಸ್ಥಳಾಂತರ ಆಗ್ತಾ ಇದ್ದಾರೆ, ಮತ್ತೆ ಊಟಕ್ಕೂ ಇಲ್ಲ, ನಿರಾಶ್ರಿತರಾಗ್ತಾ ಇದ್ದಾರೆ. 8.6 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಸ್ಥಳಾಂತರಗೊಂಡಿದ್ದಾರೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಪಶ್ಚಿಮ ಸುಡಾನ್ ಒಂದು ಪ್ರದೇಶವಾಗಿದೆ, ಅಂದ್ರೆ ಸುಡಾನ್ನ ಪಶ್ಚಿಮಕ್ಕಿದೆ ಇದು. ಅಂದ್ರೆ ನಮ್ಮ ಆಫ್ರಿಕಾ ಅಂತ ತಗೊಂಡ್ರೆ ನೋಡಿ, ಈ ರೀಜನ್ ಬರುತ್ತೆ. ಯಾವ್ದಿದು? ನಮ್ಮ ನಾರ್ತ್ ಈಸ್ಟ್ ರೀಜನ್ ಅಂತ ಹೇಳ್ಬೋದು ಅಲ್ವಾ ಸರ್? ಎಸ್, ವೆರಿ ಇಂಪಾರ್ಟೆಂಟ್. ಇದು ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದರ ಗಡಿ ಏನಿದೆ ನೈಋತ್ಯಕ್ಕೆ ನೋಡಿ, ಗಡಿಗಳು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ, ಚಾಡ್ ಅಂತಿದೆ, ಮತ್ತೆ ಕಾರ್ ಅಂತಿದೆ, ಮತ್ತೆ ಸೌತ್ ಸುಡಾನ್ ಅಂತಿದೆ, ಸುಡಾನ್ ಇದೆ, ಈಜಿಪ್ಟ್ ಇದೆ, ಲಿಬಿಯಾ ಇದೆ, ಓಕೆ, ರಿಪಬ್ಲಿಕ್ ಆಫ್ ಕಾಂಗೋ. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಫೈನ್, ನೆಕ್ಸ್ಟ್ ಬರ್ತೀನಿ ಸರ್. ಝೆಡ್ ಮೋರ್ಫ್ ಟನಲ್, ವೆರಿ ಇಂಪಾರ್ಟೆಂಟ್ ಸರ್. ನಮ್ಮ ಭಾರತದ್ದು 2025ರಲ್ಲಿ ಈ ಟನಲ್ನ ಪ್ರೈಮ್ ಮಿನಿಸ್ಟರ್ ಉದ್ಘಾಟನೆ ಮಾಡಿದ್ರು. ಈ ತಿಂಗಳು ಜನವರಿಲಿ ಉದ್ಘಾಟನೆ ಮಾಡಿದ್ರು. ಇದು ಕನೆಕ್ಟಿವಿಟಿ ಬಿಟ್ವೀನ್ ಗಗನ್ಗಿರ್ ಮತ್ತು ಸೋನಾಮಾರ್ಗ್, ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಕ್ಕಂಥ ಒಂದು ಗಗನ್ಗಿರ್ ಮತ್ತೆ ಸೋನಾಮಾರ್ಗ್ ನಡುವೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಟನಲ್. ಇದು ಆಲ್ ವೆದರ್ ಟನಲ್. ನಿಮ್ಗೆ ಗೊತ್ತಿದೆ, ಚಳಿಗಾಲ ಮಳೆಗಾಲದಲ್ಲಿ ಆ ಟನಲ್ ಮುಚ್ಚೋಗ್ತಾ ಇತ್ತು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ವಿಲ್ ಕನೆಕ್ಟ್ ಟು ನಮಗೆ ಲಡಾಖ್ಗೆ. ನಮ್ಮ ಜೊಜಿಲಾ ಟನಲ್ ಆಲ್ರೆಡಿ ಇದೆ, ಇದ್ರ ಮುಖಾಂತರ ನಾವು ಲಡಾಖ್ಗೆ, ಕಾರ್ಗಿಲ್ನ ಮುಖಾಂತರ ಲಡಾಖ್ ಕೂಡ ಹೋಗ್ಬೋದು. ಹಾಗಾಗಿ ದಿಸ್ ಟನಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಎಲ್ಲಿ ಮಾಡಿದ್ ನೋಡಿ, ಎಕ್ಸಾಮ್ ಅಲ್ಲಿ ಏನನ್ನು ಕೇಳ್ತಾನಂತ, ಇದು ಎಲ್ಲಿದೆ? ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ಈ ಮಾಫ್ ಟನಲ್ ಅಂತಕ್ಕಂಥದ್ದು ಗಗನ್ಗಿರ್ ಮತ್ತೆ ಸೋನಾಮಾರ್ಗ್ ಜಮ್ಮು ಕಾಶ್ಮೀರ ನಡುವೆ ಕನೆಕ್ಟ್ ಮಾಡುತ್ತೆ. ಇದನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದನ್ನು ತಾಜಿವಾಸ್ ಗ್ಲೇಷಿಯರ್ ನ ಪರ್ವತ ಹಿಮ ನದಿಯ ಅಡಿಯಲ್ಲಿ ನಿರ್ಮಿಸಲಾಗಿದೆ. ಅಂದ್ರೆ ಯಾವ ಗ್ಲೇಷಿಯರ್ ಅಂತ ಕರಿತೀವಿ ನಾವು, ಹಿಮ ನದಿಯ ಒಂದು ಇದರಲ್ಲಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಅದನ್ನು ಕೂಡ ಬರೀಬೇಕು. ತಾಜಿವಾಸ್ ಅಂತಕ್ಕಂಥದ್ದು ಕಾಶ್ಮೀರ ಮತ್ತು ಲಡಾಖ್ ನಡುವಿನ ಮೊದಲ ಕಾರ್ಯತಂತ್ರ ಕಾರಿಡಾರ್ ಆಗಿದೆ. ಇದು ಝೆಡ್ ಮೋಸ್ಟ್ ಸುರಂಗ ಅಂತಕ್ಕಂಥದ್ದು. ಝೆಡ್ ಅಂದ್ರೆ ಝೆಡ್ ತಿರುವು ಇದೆ, ವಿಲ್ ಶೋ ಯು. ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ನೋಡಿ, ಝೆಡ್ ತಿರುವು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು 6.5 ಕಿಲೋಮೀಟರ್ ಇರತಕ್ಕಂಥದ್ದು. ಇನ್ನು ಜೊಜಿಲಾ ಪಾಸ್ ಬಗ್ಗೆ ನಾನು ಹೇಳಂಗಿಲ್ಲ, 14.15 ಕಿಲೋಮೀಟರ್ ಹೈಯೆಸ್ಟ್ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಅದು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಜೊಜಿಲಾ ಪಾಸ್ ಬಗ್ಗೆ ಕೂಡ ತಿಳ್ಕೊಳ್ಳಿ ನೀವು. ಇನ್ನು ಇದ್ರ ವೆರಿ ಇಂಪಾರ್ಟೆಂಟ್ ಏನೋ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಕನೆಕ್ಟೆಡ್ ಬಿಟ್ವೀನ್ ಲಡಾಖ್. ನೋಡಿ ಇಲ್ಲಿದೆ ನಿರ್ಮಾಣ. ಇದನ್ನು ಗಗನ್ಗಿರ್ ಸೋನಾಮಾರ್ಗ್ ನಡುವೆ ತಾಜಿವಾಸ್ ಗ್ಲೇಷಿಯರ್ ಹಿಮ ನದಿಯಲ್ಲಿ ನಿರ್ಮಿಸಲಾಗಿದೆ. ಪ್ರಸ್ತುತ ರಸ್ತೆಯ ಗಗನ್ಗಿರ್ ಸೋನಾಮಾರ್ಗ್ ಪ್ರದೇಶವು ಪ್ರತಿ ವರ್ಷ ಭಾರಿ ಹಿಮಪಾತ ಗಳಿಂದ ನಿರ್ಬಂಧಿಸಲ್ಪಡುತ್ತೆ. ಹಾಗೆ ದಿಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಶ್ರೀನಗರ ದೇಹಕ್ ಹೆದ್ದಾರಿಯಲ್ಲಿ ಝೆಡ್ ಮೋಹ್ ಸುರಂಗವು ಪಕ್ಕದ ಜೊಜಿಲಾ ಸುರಂಗದೊಂದಿಗೆ ಕಾರ್ಗಿಲ್ ಮತ್ತು ಲಡಾಖ್ ಪ್ರದೇಶ ಇತರ ಸ್ಥಳಗಳಿಗೆ ವರ್ಷಪೂರ್ತಿ ಹವಾಮಾನ ನಿರೋಧಕ ಸಂಪರ್ಕವನ್ನು ಒದಗಿಸುತ್ತದೆ. ಇಟ್ ವಿಲ್ ಕನೆಕ್ಟ್ ಟು ಟಿಲ್ ಲಡಾಖ್ ತನಕ ಕಾರ್ಗಿಲ್ ಮುಖಾಂತರ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಜೊಜಿಲಾ ಸುರಂಗ ನಾನು ಹೇಳ್ತೀನಿ, ಏಷ್ಯಾದ ಅತಿ ಉದ್ದರ ಸುರಂಗವಾಗಿದೆ, ಅದು ಗೊತ್ತಿರಬೇಕು. ಇನ್ ಝೆಡ್ ಮಾರ್ಫ್ ಟನಲ್ ಬಗ್ಗೆ ಇನ್ನೇನು ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದು ಎಷ್ಟು ಹೈಟ್ ಇದೆ, ಓಕೆ, ಎಷ್ಟು ವೆಂಟಿಲೇಷನ್, ಡಿ ಟೈಪ್ ವೆಂಟಿಲೇಷನ್ ಇದೆ, 8.3 ಮೀಟರು. ಇದು ಹಾರ್ಸ್ ಶೂ ಶೇಪ್ಡ್ ಅಂದ್ರೆ ಈ ತರ ಝೆಡ್ ಇರುತ್ತಲ್ಲ, ಹಾಗಾಗಿ ಹಾರ್ಸ್ ಶೂ ಶೇಪ್ಡ್ ಟನಲ್ 7.5 ಮೀಟರ್ ಅಂತ ಕರಿತೀವಿ. ಇದರ ಉದ್ದ 6.5 ಕಿಲೋಮೀಟರ್. ಈ 2 ಲೇನ್ ರಸ್ತೆ ಸುರಂಗ ಮಾರ್ಗ ಇರ್ತಕ್ಕಂಥದ್ದು, 2 ಲೇನ್ ಇರ್ತಕ್ಕಂಥದ್ದು. ಅದರ ಹೈಟ್ ಬಂದು 10.8 ಮೀಟರ್ ಅಷ್ಟು ಉದ್ದ ಇರತಕ್ಕಂಥದ್ದು. ಸೊ ಇದು ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆ, ಇದು ಜಸ್ಟ್ 6.5 ಕಿಲೋಮೀಟರ್ ಇದ್ರೂ ಕೂಡ 15 ನಿಮಿಷದಲ್ಲಿ ಇದನ್ನ ನಾವು ಪಾಸ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರವಾಸೋದ್ಯಮಕ್ಕೆ, ಸ್ಥಳೀಯ ಬೇರೆ ಬೇರೆ ಚಟುವಟಿಕೆಗಳಿಗೆ, ಮತ್ತೆ ನಿಮ್ಗೆ ಗೊತ್ತಿದೆ ಈಗ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಅಂತ. ಹಾಗಾಗಿ ಅಲ್ಲಿ ಆಕ್ಸೆಸಿಬಲ್ಗೆ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನಾವು ಏನೋ ದೇಶದ ಬಾರ್ಡರ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಮ್ದು ಚೆನ್ನಾಗಿರ್ಬೇಕು. ಯಾವಾಗಲೂ ಚೈನಾ ಅದನ್ನೇ ಮಾಡ್ತಾ ಇರೋದು, ಎಲ್ಲ ತನ್ನ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಕೋತಾ ಬರ್ತಾ ಇದೆ.
ಓಕೆ, ನೆಕ್ಸ್ಟ್ ಬರ್ತೀನಿ ಪಂಡರಾಮ್ ಲ್ಯಾಂಡ್ಸ್ ಅಂತ ಹೇಳಿ. ಏನಿದು ಪಂಡರಾಮ್ ಲ್ಯಾಂಡ್ಸ್? ಸೊ ಇದು ಒಂದಷ್ಟು ಗ್ರೂಪ್ ಆಫ್ ಲ್ಯಾಂಡ್ಸ್ ಅಂದ್ರೆ ಐಲ್ಯಾಂಡ್ಸ್ಗಳು. 60% ಆಫ್ ಲಕ್ಷದ್ವೀಪ್ ಇದೆಯಲ್ಲ, ಆ ಎಲ್ಲ ದ್ವೀಪಗಳನ್ನು ಪಂಡರಾಮ್ ಲ್ಯಾಂಡ್ಸ್ ಅಂತ ಕರಿತೀವಿ. ಏನಿದು ಪಂಡರಾಮ್ ಲ್ಯಾಂಡ್ಸ್ ಅಂದ್ರೆ, ಈಗ ಇಲ್ಲಿ 1884 ಅಲ್ಲಿ ಒಂದು ಒಪ್ಪಂದ ಆಗಿರುತ್ತೆ ಅಲ್ಲಿನ ಸ್ಥಳೀಯ ಜನರ ಜೊತೆ. ಯಾರು 40 ವರ್ಷಗಳ ಕಾಲ ಅಲ್ಲಿ ಜೀವನ ನಡೆಸಿರ್ತಾರೆ ಅವ್ರಿಗೆ ಸ್ವಾಧೀನಕ್ಕೆ ಬಿಟ್ಕೊಡುದು ಅಂತ ಹೇಳಿ. ಬಟ್ ಈಗ ಈ ಒಂದು ಪಂಡರಾಮ್ ಲ್ಯಾಂಡ್ಸ್ ಅಂತಂದ್ರೆ ಇದರಲ್ಲಿ ಮಿನಿಕಾಯ್ ಇದೆ, ಕರವಟ್ಟಿ ಇದೆ, ಕಲ್ಪನಿ ಇದೆ, ಅಗಟ್ಟಿ ಇದೆ. ಅಂದ್ರೆ ಒಂದು 60% ಆಫ್ ನಮ್ಮ ಲಕ್ಷದ್ವೀಪದಲ್ಲಿರ್ತಕ್ಕಂಥ ಐಲ್ಯಾಂಡ್ಸ್ಗಳು ಇದು ಇನ್ಹ್ಯಾಬಿಟೆಡ್ ಅಲ್ಲಿ ಅಥವಾ ಅನ್ಇನ್ಹ್ಯಾಬಿಟೆಡ್ ಆಗಲಿ, ಅಂದ್ರೆ ವಾಸಕ್ಕೆ ಯೋಗ್ಯವಾಗಿರೋದು, ಯೋಗ್ಯ ಇಲ್ಲದೆಲ್ಲ ಸೇರಿ ನಾವು ಪಂಡರಾಮ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸರ್ಕಾರ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಮರಗಳನ್ನ ಹಾಕ್ತಾ ಬರ್ತಾ ಇದೆ, ಗಿಡಗಳನ್ನ. ಹಂಗಾಗಿ ಅಲ್ಲಿನ ಜನರಿಗೆ ಏನು ಅಂದ್ರೆ ಇದನ್ನು ಸರ್ಕಾರ ತಗೊಳುತ್ತೆ. ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ ಅವ್ರ ಜನಗಳು ಹೇಳ್ತಾರೆ 1884 ಒಪ್ಪಂದದ ಪ್ರಕಾರ ಪಂಡರಾಮ್ ಭೂಮಿ ಅವ್ರಿಗೆ ಏನೋ ಬ್ರಿಟಿಷ್ಗಿಂತ ಹಿಂದೆ. ಹಾಗಾಗಿ ಈಗಿನ ಸರ್ಕಾರ ಅದನ್ನು ಒಪ್ಕೋತಾ ಇಲ್ಲ, ಬ್ರಿಟಿಷ್ಗಿಂತ ಹಿಂದದ್ ಮಾತಾಡ್ತಾ ಇದ್ದಾರೆ ಅವರು. ಸೊ ಈಗಿನ ಸರ್ಕಾರ ಹೇಳ್ತಾರೆ ಇದು ಯಾವುದು ನಿಮ್ದಲ್ಲ, ಇದು ಸರ್ಕಾರದ ಭೂಮಿಗಳೇ, ನೀವು ವಾಸ ಮಾಡಕ್ಕಿದ್ರೆ ವಾಸ ಮಾಡಿ, ಇದು ನಿಮ್ಮ ಹೆಸರು ಬರ್ದಿಲ್ಲ ಅಂತ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಹೇಳ್ತಾ ಇರೋದು. ಬಟ್ ಅಲ್ಲಿನ ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಸರ್ಕಾರ ನಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬಿಡ್ಬೋದು ಭೂಮಿಯಿಂದ ಅಂತ ಅವ್ರು ಎದುರ್ಕೋತಾರೆ. ಬಟ್ ಹಂಗಲ್ಲ, ಈ ಒಂದು ಐಲ್ಯಾಂಡ್ಸ್ಗಳಲ್ಲಿ, ಲಕ್ಷದ್ವೀಪದ ಐಲ್ಯಾಂಡ್ಗಳಲ್ಲಿ, ಪಂಡರಾಮ್ ಭೂಮಿಗಳಲ್ಲಿ ಮರಗಳನ್ನ ಸಂಖ್ಯೆಗಳನ್ನು ಹೆಚ್ಚಿಸಲು ಒಂದಷ್ಟು ಮರ ಗಿಡಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು ಸರ್ಕಾರ. ಸೊ ಹಂಗಾಗಿ ಸುದ್ದಿಯಲ್ಲಿ ಕೇಳಬಹುದು ಎಕ್ಸಾಮ್, ಪಂಡರಾಮ್ ಲ್ಯಾಂಡ್ಸ್ ಅಂದ್ರೆ ಏನು ಅಂದ್ರೆ, ಲಕ್ಷದ್ವೀಪದಲ್ಲಿ ಇರ್ತಕ್ಕಂಥ ಒಂದು 60%ಗಿಂತ ಹೆಚ್ಚು ಐಲ್ಯಾಂಡ್ಸ್ಗಳನ್ನ ಪಂಡರಾಮ್ ಲ್ಯಾಂಡ್ಸ್ ಅಂತ ಕರಿತೀವಿ. ಅಲ್ಲಿ ಏನು ಸುದ್ದಿಯಲ್ಲಿದೆ ಅಂತಂದ್ರೆ, ಪಂಡರಾಮ್ ಲ್ಯಾಂಡ್ಸ್ ಭೂಮಾಲೀಕತ್ವದ ಒಪ್ಪಂದದ ಪ್ರಕಾರ 1884 ಪ್ರಕಾರ 40 ವರ್ಷಗಳ ಯಾರು ಜೀವನ ಮಾಡಿದ್ದಾರೆ ಅವ್ರಿಗೆ ಬಿಟ್ಕೊಡ್ಬೇಕು ಅಂತಿದೆ. ಇದು ಬಿಫೋರ್ ಇದು ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಆಗಿರ್ತಕ್ಕಂಥದ್ದು. ಓಕೆ, ಸೊ ಹಂಗಾಗಿ ಇದು ಗೊತ್ತಿರಲಿ. ನೆಕ್ಸ್ಟ್ ಚಾರ್ ಏರಿಯಾ ಅಂತ. ಚಾರ್ ಅಂದ ತಕ್ಷಣ 4 ಅಂತಲ್ಲಿ 4 ಫೋಟೋ ಕೊಟ್ಬಿಟ್ಟಿದ್ದೀನಿ ಅಂತ 4 ಅಲ್ಲ, ನಿಮ್ಗೆ ಇದು ಅರ್ಥ ಮಾಡಿಸ್ಕೋಸ್ಕರ ಕೊಟ್ಟಿರೋದು ಇದು. ಚಾರ್ ಅಂತಕ್ಕಂಥದ್ದು ಏನು ಅಂದ್ರೆ, ಈಗ ನಿಮ್ಗೆ ಗೊತ್ತಿದೆ ನಮ್ಮ ರಿವರಿನ್ ಐಲ್ಯಾಂಡ್ಸ್ಗಳು ನಿಮ್ಗೆ ಗೊತ್ತಿದೆ. ಅಂದ್ರೆ ನದಿಯಿಂದ ಆಗ್ತಕ್ಕಂಥ ದ್ವೀಪ. ನದಿ ದ್ವೀಪ ಯಾವುದು ಸರ್? ಪ್ರಪಂಚದ ದೊಡ್ಡದು ಯಾವುದು? ನಮ್ಮ ಮಜೂಲಿ ಅಸ್ಸಾಂನಲ್ಲಿದೆ ಮಜೂಲಿ. ಈ ಮಜೂಲಿ ಯಾವ್ದ್ರಿಂದ ಆಗ್ತಕ್ಕಂಥ ಬ್ರಹ್ಮಪುತ್ರ. ಹೆಂಗಾಯ್ತು ಇದು ಅಂದ್ರೆ, ಬ್ರಹ್ಮಪುತ್ರ ನದಿ ಏನು ನಮ್ಮ ಹಿಮಾಲಯದಿಂದ ಹರಿದು ಬರಬೇಕಾದ್ರೆ ಅಲ್ಲಿಂದ ಸವಸಿ ತಂದಿರ್ತಕ್ಕಂಥದ್ದು ಇಲ್ಲಿ ಗುಡ್ಡೆ ಆಗ್ತಾ ಹೋಗುತ್ತೆ ಸೈಡ್ಗಳಲ್ಲಿ. ಅದು ಒಂದು ಐಲ್ಯಾಂಡ್ ಆಗಿ ಮಾರ್ಪಾಡ್ತಾ ಇರುತ್ತೆ. ಯಾಕೆ ಈಗ ಅಸ್ಸಾಂ ಏನ್ ಹೇಳ್ತಾ ಇದೆ ಅಂದ್ರೆ, ಅದನ್ನ ತನ್ನ ಒಂದು ಸುಪರ್ದಕ್ಕೆ ತಗೋಬೇಕು. ಯಾಕಂದ್ರೆ ಅಲ್ಲಿ ಒಂದು ಪರಿಸರ ಸಮಗ್ರತೆನ ಕಾಪಾಡಬೇಕು ಅಂತೇಳಿ. ಏನಕ್ಕೆ ಸಮಗ್ರತೆ ಕಾಪಾಡಬೇಕು? ಈ ಐಲ್ಯಾಂಡ್ಗಳಲ್ಲಿ ಕುಡಿಯೋ ನೀರಿಗೆ ಇಲ್ಲ. ಇದು ಐಲ್ಯಾಂಡ್ಗಳು ಅವಾಗ ಆಗ್ತಾ ಇರತ್ತೆ, ಇಲ್ಲ ಆಗ್ತಾ ಇರತ್ತೆ. ಈಗ ಪ್ರವಾಹ ಬಂತು, ಜಾಸ್ತಿ ಹರಿತು, ಅವಾಗ ಏನಾಗುತ್ತೆ, ಈ ಜಾಗದಲ್ಲಿ ಇರ್ತಕ್ಕಂಥ ಐಲ್ಯಾಂಡ್ ಬೇರೆ ಕಡೆ ಶಿಫ್ಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಂತಂದ್ರೆ, ಮರಳು ಹೂಳಿಂದ ಕೂಡಿರುತ್ತೆ. ಇಲ್ಲಿ ಫಿಶಿಂಗ್ ಆಕ್ಟಿವಿಟಿ ಮತ್ತೆ ಬೇರೆ ಬೇರೆ ಈ ವ್ಯವಸಾಯಕ್ಕೋಸ್ಕರ, ಸೊ ಈ ತರದಕ್ಕೆ ಒಂದಷ್ಟು ಜನ ಇದನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಬಟ್ ಇದಕ್ಕೆ ಈಗ ಒಂದು ಐಲ್ಯಾಂಡ್ಗೆ ಈ ತರ ತುಂಬಾ ಸಣ್ಣ ಐಲ್ಯಾಂಡ್ಗಳು, ದ್ವೀಪಗಳಿವೆ, ಕನೆಕ್ಟಿವಿಟಿ ಇಲ್ಲ. ಓಕೆ, ಆದ್ರೂ ಕೂಡ ಇಲ್ಲಿ ಜನಗಳು ಯೂಸ್ ಮಾಡ್ತಾರೆ. ಯಾರು ಯೂಸ್ ಮಾಡ್ತಾ ಇದ್ದಾರೆ? ಎಸ್ಪೆಷಲಿ ಬಂಗಾಳಿ ಮುಸ್ಲಿಮರು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಇಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಏನು ಆಕ್ಸೆಸಿಬಲ್ ಇಲ್ವಲ್ಲ, ಸೊ ಯಾರು ಕೇಳಲ್ಲ ಅಂತ ಅವರು ಅಲ್ಲಿನ ಜೀವನೋಪಾಯ ಮಾಡ್ಕೊಂಡು ಕೊನೆಗೆ ನಾವು ಇಲ್ಲಿಯವರೇ ಅಂತ ಹೇಳ್ತಕ್ಕಂಥದ್ದು. ಹಂಗಾಗಿ ಅಲ್ಲಿ ಏನಾಯ್ತು, ಮೂಲಭೂತ ಸೌಕರ್ಯ ಕೂಡ ಇಲ್ಲ ಅಲ್ಲಿ. ಬಟ್ ಇಲ್ಲಿ ಜನಸಂಖ್ಯೆ ಸಮಸ್ಯೆಗಳು ಇದೆ. ನಿಯಮಿತ ಪ್ರವಾಹ ಬಂದಾಗ ಅದು ಬೇರೆ ಬೇರೆ ಕಡೆ ನಿರಂತರವಾಗಿ ಅದು ಚೇಂಜ್ ಆಗ್ತಾ ಇರತ್ತೆ. ಅದರ ಒಂದು ಕೋರ್ಸ್ ಆಫ್ ಇದು ಜಲಾನಯನ ಚೇಂಜ್ ಆಗ್ತಾ ಇರತ್ತೆ. ಅವಾಗ ಬೇರೆ ಬೇರೆ ಕಡೆ ಆ ಸಣ್ಣ ಪುಟ್ಟ ಐಲ್ಯಾಂಡ್ಗಳು ಹೋಗ್ತಾ ಇರ್ತದೆ. ಆರೋಗ್ಯ, ಕುಡಿಯೋ ನೀರು ಏನೂ ಇಲ್ಲ, ಮೂಲಭೂತ ಸೌಕರ್ಯ. ಹಾಗಾಗಿ ಅಲ್ಲಿ ಸಮಸ್ಯೆಗಳಿದೆ. ಹಾಗಾಗಿ ಇದನ್ನೆಲ್ಲನೂ ಕೂಡ ಸರ್ಕಾರ, ಅಸ್ಸಾಂನಲ್ಲಿರ್ತಕ್ಕಂಥ ಸರ್ಕಾರ ತನ್ನ ಕಾರ್ಯಾಚರಣೆ ಕೈಗೊಂಡು ಅದನ್ನು ತನ್ನ ತೆಗೆಗೆ ತಗೊಳುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಸುತ್ತಲಿದೆ ಚಾರ್ ಏರಿಯಾ ಅಂದ್ರೆ ಐಲ್ಯಾಂಡ್ ಅಷ್ಟೇ. ಈ ಒಂದು ಬ್ರಹ್ಮಪುತ್ರ ನದಿಗಳಿಂದ ಆಗ್ತಕ್ಕಂಥ ಸಣ್ಣ ಪುಟ್ಟ ದ್ವೀಪಗಳನ್ನ ನಾವು ಚಾರ್ ಅಂತ ಕರಿತೀವಿ. ಅಲ್ಲಿ ಸ್ಥಳೀಯವಾಗಿ ಆ ಭಾಷೆಯಲ್ಲಿ ಕರೀತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ ವೈತರಣಾ ರಿವರ್ ಅಂತ. ವೈತರಣಾ ರಿವರ್ ಕೂಡ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಇಂಪಾರ್ಟೆಂಟ್ ಅಲ್ಲ, ವೈತರಣಾ ರಿವರ್ ಬಗ್ಗೆ ಇಂಪಾರ್ಟೆಂಟ್. ಯಾಕೆ ಸುದ್ದಿಯಲ್ಲಿ ಅಂದ್ರೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನದಿ. ಅಲ್ಲಿ ಮೀನುಗಾರರೊಬ್ಬ ಮೇಲೆ ಬುಲ್ ಶಾರ್ಕ್ ಅಂತಕ್ಕಂಥದ್ದು ಅಟ್ಯಾಕ್ ಮಾಡಿದೆ. ಅದು ಬೇಕಾಗಿಲ್ಲ ನಮಗೆ. ಬಟ್ ಈ ನದಿ ಬಂದು ವೈತರಣಾ ರಿವರ್ ಅಂತಕ್ಕಂಥದ್ದು ವೆಸ್ಟ್ ಫ್ಲೋಯಿಂಗ್ ಅಂದ್ರೆ ಪಶ್ಚಿಮಕ್ಕೆ ಹರಿತಕ್ಕಂಥ ರಿವರ್. ಓಕೆ, ಐ ವಿಲ್ ಶೋ ಯು. ಪಶ್ಚಿಮಕ್ಕೆ ಹರಿಯೋದು ಆದಾಗ ನಿಮ್ಗೆ ಎಲ್ಲ ರಿವರ್ಸ್ಗಳು ಮುಖ್ಯವಾಗಿ ಗೊತ್ತಿರಬೇಕು. ಒಂದು ಮಾಹಿ ಆಗಿರ್ಬೋದು, ಇಲ್ಲಿ ಸಬರಮತಿ, ನರ್ಮದಾ, ತಾಪಿ. ನೋಡಿ, ವೈತರಣ ಮಹಾರಾಷ್ಟ್ರ ಇದೆ, ಮಾಂಡೋವಿ, ಝೂರಿ ಗೋವಾದಲ್ಲಿ ಬರುತ್ತೆ, ಕಾಳಿ ಮತ್ತು ಶರಾವತಿ ನಮ್ಮದ್ರಲ್ಲಿ ಬರುತ್ತೆ, ಯಾವುದು ಕರ್ನಾಟಕದಲ್ಲಿ. ಮತ್ತೆ ಇಲ್ಲಿ ಪೆರಿಯಾರ್, ಪಂಬಾ ಇವೆಲ್ಲ ನಮಗೆ ಕೇರಳದಲ್ಲಿ ಬರ್ತಕ್ಕಂಥದ್ದು. ಈ ವೈತರಣಾ ರಿವರ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ ನೋಡಿ, ಇಲ್ಲಿ ಹರಿತಾ ಹರ್ಕೊಂಡು ಹಿಂಗೆ ಬಂದು
ಇಲ್ಲಿ ಅರೇಬಿಯನ್ ಸೀಗೆ ಹೋಗ್ತಕ್ಕಂಥದ್ದು. ಇದು ಮುಂಬೈನಲ್ಲಿ ಹರಿತಕ್ಕಂಥ ನದಿ, ಅರೇಬಿಯನ್ ಸೀಗೆ ಸೇರ್ತಕ್ಕಂಥದ್ದು. ಇದು ತುಂಬ ಕಲುಷಿತ ಕೂಡ ಆಗಿದೆ, ಒನ್ ಆಫ್ ದ ಪೊಲ್ಯೂಟೆಡ್ ರಿವರ್ ಕೂಡ ಆಗಿದೆ. ಎಸ್ಪೆಷಲಿ ಮುಂಬೈ ನಗರದಲ್ಲಿ ಕುಡಿಯೋ ನೀರಿಗೆ ಇದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮಹತ್ವ ಏನಿದ್ರದ್ದು ಅಂದರೆ ಮುಂಬೈನ ಕುಡಿಯುವ ನೀರು ಬಹುಭಾಗ ಪೂರೈಸುತ್ತಿದ್ದು, ಉತ್ತರ ಕೊಂಕಣ ಪ್ರದೇಶ ಅತಿ ದೊಡ್ಡ ನದಿ ಆಗಿದೆ ಇದು. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಲ್ಘರ್ ಜಿಲ್ಲೆಯಲ್ಲಿ ಇದು ಹರಿದು ಬರ್ತಕ್ಕಂಥದ್ದು. ಇದು ಆ ಮುಂಬೈನ ನಾಸಿಕ್ ಜಿಲ್ಲೆಯ ಸಹ್ಯಾದ್ರಿ ಬೆಟ್ಟಗಳ ಸಾಲಿನಲ್ಲಿ ಹುಟ್ಟುತ್ತೆ. ಯಾವುದು ಈ ವೈತರಣ ಕೇಳಬಹುದು, ಎಲ್ಲಿ ಹುಟ್ಟುತ್ತೆ ಇದು, ಸುದ್ದಿಯಲ್ಲಿತ್ತು, ಯಾವ ರಾಜ್ಯದ್ದು, ಎಲ್ಲಿ ಹುಟ್ಟಬಹುದು, ಮತ್ತೆ ಇದು ವೆಸ್ಟ್ ಫ್ಲೋಯಿಂಗ ಅಥವಾ ಈಸ್ಟ್ ಫ್ಲೋಯಿಂಗ್ ಅಂದರೆ ಪಶ್ಚಿಮ ಕರಿಯಾದ, ಪೂರ್ವ ಕರಿಯಾದ, ಹಿಂಗೆ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಸ್ನೇಹಿತರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಫಾ ಟ್ರಯಾಂಗಲ್ ಅಂತ. ಅಫಾ ಟ್ರಯಾಂಗಲ್ ಅಂತಕ್ಕಂಥದ್ದು ಎಲ್ಲಿ ಅಂದರೆ ಎಗೇನ್ ಇದು ಆಫ್ರಿಕಾದಲ್ಲಿ. ಇಲ್ಲಿ ನೋಡ್ಬೋದು ನಿಮಗೆ, ಇಲ್ಲಿ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಹಾರ್ನ್ ಆಫ್ ಆಫ್ರಿಕಾ ಅಂದ್ರೆ ಆಫ್ರಿಕಾದ ಕೊಂಬು ಇಲ್ಲಿ ಬರ್ತಕ್ಕಂಥದ್ದು. ಇಟ್ ಈಸ್ ಇನ್ ಬಿಟ್ವೀನ್, ಇಲ್ಲಿ ನೋಡಿ ಇಥಿಯೋಪಿಯಾ, ಜಿಬೂಟಿ, ಎರಿಟ್ರಿಯಾದ ಒಂದು ನಡುವೆ ಇರತಕ್ಕಂಥ ಇದು. ಇಲ್ಲಿ ಸೊಮಾಲಿಯಾ ಏನೋ ಇದೆ. ಏನಪ್ಪಾ ಇದು ಆಗ್ತಾ ಇದೆ ಅಂದ್ರೆ, ಇದು ಮುಂದಿನ 5-10 ಮಿಲಿಯನ್ ವರ್ಷಗಳಲ್ಲಿ ಸ್ನೇಹಿತರೆ ಹೊಸ ಸಾಗರ ಬರುತ್ತೆ. ಅಂದ್ರೆ ಇದು ಬೇರ್ಪಡುತ್ತೆ, ಇದು ಆಫ್ರಿಕಾದಿಂದ ಬೇರ್ಪಡಿ ಇದೊಂದು ಹೊಸ ಸಾಗರ ಬರುತ್ತೆ. ಇದು ಟ್ರಯಾಂಗಲ್ ರೀತಿ ಇದೆ, ಅದಕ್ಕೆ ಅಫಾ ಟ್ರಯಾಂಗಲ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಎ ಈಸ್ಟ್ ಆಫ್ರಿಕನ್ ರಿಫ್ಟ್ ಇದನ್ನ ಭೇದಿಸ್ತಾ ಇದೆ. ಆಗ ಭೇದಿಸಿದಾಗ ಇಲ್ಲಿ ಏನು ವೆಕೇಟ್ ಆಗುತ್ತೆ, ಇಲ್ಲಿ ಈ ಸಿ ಒಂದು ಬರ್ತಕ್ಕಂಥದ್ದು. ಹಾಗಾಗಿ ಗೇಟ್ ರಿಫ್ಟ್ ಕಣಿವೆಯ ಭಾಗವಾಗಿದೆ. ಈಗ ಅದು ದೂರ ಸರಿಯುತ್ತೆ ಒಂದು 5-10 ಮಿಲಿಯನ್ ವರ್ಷಗಳಲ್ಲಿ. ಮತ್ತೆ ಇದು ಯಾಕೆ ದೂರ ಸರಿಯುತ್ತೆ ಅಂದ್ರೆ ಬಿಕಾಸ್ ಆಫ್ ಪ್ಲೇಟ್ ಟೆಕ್ಟಾನಿಕ್ಸ್. ನಿಮ್ಗೆ ಗೊತ್ತಿದೆ ಯಾವ ಪ್ಲೇಟ್ಗಳು. ಇಲ್ಲಿ ನೋಡಿ, ಆಫ್ರಿಕನ್ ನುಬಿಯನ್ ಪ್ಲೇಟ್ ಇದೆ, ಇಲ್ಲಿಂದ ಬರ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಸೊಮಾಲಿಯಾ ಪ್ಲೇಟ್ ಇದೆ, ಇಲ್ಲಿ ಅರೇಬಿಯನ್ ಪ್ಲೇಟ್ ಇದೆ. ಈ ಮೂರು ಎಲ್ಲ ಸೇರಿ ಅದಕ್ಕೆ ಬಂದು ಗುಮ್ತಾ ಇದೆ ಮೂರು ಕಡೆಯಿಂದ. ಹಾಗಾಗಿ ಗುಮ್ದಾಗ ಏನಾಗುತ್ತೆ, ಇಲ್ಲಿ ಅದು ಛಿದ್ರ ಆಗುತ್ತೆ. ಸೊ ಆಗ ಅಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ನೀರು ಇಲ್ಲಿ ಬಂದು ಸುತ್ತಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದ್ರ ಸುತ್ತ ನಿಮ್ಗೆ ಎರಿಟ್ರಿಯಾ, ಡಿಜಿಬೂಟಿ, ಇಥಿಯೋಪಿಯಾ ನಾವು ನೋಡ್ಬೋದು. ಅಂಡ್ ಅಸ್ಸಾಲ್ ಸರೋವರ ಕೂಡ ಇಲ್ಲಿರೋದು ಡೀಪೆಸ್ಟ್ ಒಂದು ಲೇಕ್ ಅಂತ ಏನ್ ಕರಿತೀವಿ, ಆಫ್ರಿಕಾದ ಅತ್ಯಂತ ಡೀಪೆಸ್ಟ್ ಲೇಕ್ ಅಲ್ಲೇ ಬರುತ್ತೆ ಅಸ್ಸಾಲ್ ಸರೋವರ. ಓಕೆ, ಹಾಗಾಗಿ ಇದು ಕೇಳ್ತಾರೆ. ಇದು ಬಿಟ್ಟು ಇದು ಸುತ್ತ ನೋಡಿ, ಈಗ ಗಲ್ಫ್ ಆಫ್ ಆರ್ಡೆನ್ ಇದೆ, ರೆಡ್ ಸಿ ಇದೆ, ಇದರ ನಡುವೆ ಒಂದು ಸ್ಟ್ರೈಟ್ ಬರುತ್ತೆ. ಯಾವ್ದು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಇದು ನಿಮ್ಗೆ ಹೋಮ್ವರ್ಕ್ ಅನ್ಕೊಳ್ಳಿ, ಕಮೆಂಟ್ ಮಾಡಿ. ಓಕೆ, ಒಂದಷ್ಟು ಪ್ರಮುಖವಾದದ್ದು ಈ ವಿಡಿಯೋ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೊಂಡ್ರೆ, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇನ್ನೊಂದಷ್ಟು ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರೆಂಟ್ ಅಫೇರ್ ಇಟ್ಕೊಂಡು ಇರ್ತಕ್ಕಂಥ ಒಂದಷ್ಟು ಪ್ಲೇಸಸ್ ಇನ್ ನ್ಯೂಸ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತಗೊಂಡ್ಬರ್ತೀನಿ. ಅಂಡ್ ಲಾಸ್ಟ್ ಇಯರ್ 2023-24 ಕಂಪ್ಲೀಟ್ ಒಂದೇ ವಿಡಿಯೋಲಿ ಇರ್ತಕ್ಕಂಥದ್ದು ಲಿಂಕ್ ಕೊಟ್ಟಿರ್ತೀನಿ, ಅದು ಕೂಡ ನೋಡಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲಾಸ್ಟ್ 2 years ನಿಮಗೆ ಪ್ಲೇಸಸ್ ಇನ್ ನ್ಯೂಸ್ ಗೊತ್ತಿರಬೇಕು. ತುಂಬಾ ಹಳೇದು ಕೇಳ್ತಾನೆ KPSCಗಳಲ್ಲಿ, ಯೂಶಲಿ KPSC KA ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ನಿಮಗೆ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.